ಕೊಲಾಬ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ತಂಡ ಎಲ್ಲರೂ ಭಾಳ ಒಳ್ಳೊಳ್ಳೆ ಸಿನಿಮಾಲಿ ನಾವು ಕೆಲಸ ಮಾಡಿದ್ದೀವಿ. ಅದೇ ರೀತಿಲಿ ಬಾಬಿ ಅವರು ಆ್ಯಕ್ಚುಲಿ ಟ್ಯೂನ್ ಕಳಿಸಿದಾಗ ಫಸ್ಟ್ ಟೈಮ್ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ನನಗೆ ನಾರ್ಮಲಿ ನನ್ನ ನೇಚರ್ ಆಫ್ ಸಿಂಗಿಂಗ್ ಭಾವಮಯವಾಗಿರುವಂಥ ಹಾಡುಗಳಿಗೆ ಜಾಸ್ತಿ ನನಗೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಥವಾ ಇಂಡಸ್ಟ್ರಿಲಿ ಇರೋರಾಗಲಿ ಜನಗಳಾಗಲಿ ಇಷ್ಟಪಡ್ತಾರೆ ನನ್ನ ವಾಯ್ಸ್ನ. ಆ್ಯಂಡ್ ನಂದು ಅದು ಲಕ್, ನಂದು ಭಾಗ್ಯ. ಎಟ್ ದ ಸೇಮ್ ಟೈಮ್ ಕನ್ನಡ ಜನ ನನ್ನ ಈ ರೀತಿಯಾದಂಥ ನನ್ನ ಸಹಜವಾದ ರೀತಿಯ ಒಂದು ಅಭಿವ್ಯಕ್ತ ನನ್ನ ಸಿಂಗಿಂಗಲ್ಲಿ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಇಷ್ಟಪಡ್ತಾರೆ ಅಂತಲೂ ಕೇಳ್ಕೊಡ್ತೀನಿ. ಹಾಗೆ ಪ್ರಮೋದ್ ಅವರು ನನಗೆ ಒಳ್ಳೆ ಸ್ನೇಹಿತರು, ಅದ್ಭುತವಾದ ಲಿರಿಕ್ಸ್ ರೈಟರ್. ಈ ಹಾಡಲ್ಲೂ ಅದ್ಭುತವಾಗಿ ಬರೆದಿದ್ದಾರೆ, ಭಾಳ ಗಂಭೀರವಾಗಿದೆ ಸಾಹಿತ್ಯ. ನನಗೆ ಬಹಳ ಖುಷಿಯಾಯಿತು ಹಾಡಬೇಕಾದ್ರೇನು. ನಾನು ಹಾಡೋ ಪ್ರೊಸೆಸ್ಸಲ್ಲಿ ಅವ್ರು ಇದ್ದರು. ಸೊ ನನಗೆ ಭಾಳ ಸಂತೋಷ. ಆ್ಯಂಡ್ ಆಲ್ಸೋ ಧನ್ವೀರ್ ಸರ್, ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್. ಈ ಮೂವಿ ತುಂಬ ಚೆನ್ನಾಗಿ ಮೂಡಿ ಬರಲಿ, ಚೆನ್ನಾಗಿ ಆಗಲಿ, ಜನಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಲಿ ಅಂತ ನಾನು ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಲೈನ್ ಹಾಡಿ ಅಂತ ನನಗೆ ಸಡನ್ಲಿ ಅಟ್ ದಿಸ್ ಮೂಮೆಂಟ್ ಹೇಗೆ ಅಂತ ಗೊತ್ತಾಗಲಿಲ್ಲ, ಬಟ್ ಪ್ರಯತ್ನ ಮಾಡ್ತೀನಿ. ಒಂದು 2 ಲೈನ್ ಹಾಡ್ಬಿಟ್ಟು ಐ ಟೇಕ್ ಎ ಲೀವ್. ಥ್ಯಾಂಕ್ ಯು. ನಾ ದೇವರೆಂದು ನೀ ಕೊಂಡಾಡಿದೆ, ಈ ತಾಯಿ ಜೀವಾಳ ಕಲ್ಲಾಗಿದೆ. ಹೋ ಹೋ ನೂರಾರು ಜನುಮಾಯಿ ಕರುಳ ಋಣ, ತಾಯ್ತನವೇ ಮರೆತಂತ ಕಡು ಪಾಪಿನ. ಜೋಲಾಲಿ ಹಾಡಿದ ಉಸಿರಿಂದಲೇ ಕೆಂಡಾನ ಬೀರಿದೆ ನಿನ್ನ ಮೇಲೆ. ಕಂದ ಕನಸ ರೂಪ ನೀನು, ನಿನ್ನ ಸುಡುವ ಶಾಪ ನಾನು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ ಅದನ್ನ ಅನುಭವಿಸಿ ನಾವು ಬರಿತೀವಿ. ಆದರೆ ನನಗೆ ವಿಶೇಷವಾಗಿ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂತು ಹಾಡನ್ನು ಬರಿಬೇಕು ಅಂದಾಗ ತುಂಬಾ ಒಂದು ಸವಾಲು ಅನ್ಸುತ್ತೆ. ಯಾಕಂದ್ರೆ ಆ ತಂದೆ ತಾಯಿ ಆ 2 ಜೀವಗಳೇ ಹಾಗೆ, ಆ ಜೀವಗಳ ಭಾವನೆಗಳೇ ಬೇರೆ. ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು. ಯಾಕಂದ್ರೆ ಅವ್ರು ಹೇಳಿದ್ರು, ಸರ್ ಇದು ತುಂಬಾ ಒಂದು ಡೆಪ್ತ್ ಇರುವಂತ ಹಾಡು, ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸರ್. ಅಂದ್ರೆ ಅದು ತಾರಮ್ಮಾಯಿ ಪಾತ್ರ ಮಾಡ್ತಿದ್ದಾರೆ ಅಂದಾಗ ನನಗೆ ಅವ್ರು ಹೇಳ್ತಿರ್ಬೇಕಾದ್ರೆ ಉಳಿದರು ಕಣ್ಣಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತೆ ಅವ್ರದ್ದೊಂದು ಸಿಚುವೇಶನ್ ಇದೆ, ಅಲ್ಲೊಂದು ಹಾಡು ಬರುತ್ತೆ. ಅದು ನನಗೆ ತುಂಬಾ ಕಾಡುವಂತ ಒಂದು ಹಾಡು, ಕಾಡುವಂತ ಒಂದು ಸಿಚುವೇಶನ್. ಸೊ ತಾರಮ್ಮ ಅವ್ರು ಈ ಪಾತ್ರ ಮಾಡ್ತಾ ಇದ್ದಾರೆ, ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್. ಮತ್ತೆ ಆ ಸಿನಿಮಾ ಸಿಚುವೇಶನ್ ಆಗಿದೆ. ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾ ನೀ ನನ್ನ ಜೀವ, ನೀ ನನ್ನ ಉಸಿರು ಅಂತ ಹೇಳೋದು, ಅದೆಲ್ಲ ಸಾಮಾನ್ಯವಾಗಿ ಬರುವಂತ ಸಾಲುಗಳು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ, ನಿನ್ನ ಸುಡುವ ಶಾಪ ನಾನು, ನಿನಗೆ ಜನ್ಮ ನೀನೇ ಕೊಂದೆ ನಾನು ಅಂತ ಹೇಳ್ತಾಳೆ. ನನ್ನ ಕಣ್ಣೀರ ಭಾರ ನಿನ್ನ ಅಂಗೈಯ ಮೇಲೆ ಅಂತ ಹೇಳೋದಾಗಿರ್ಬಹುದು, ತಾಯ್ತನವೇ ಮರೆತಂತ ಕಡು ಪಾಪಿನ ಅಂತ ಹೇಳೋದಾಗಿರ್ಬಹುದು. ಸೊ ಈ ಸಾಲುಗಳು ಕೇಳಿದಾಗ, ಅದು ವೆಂಕಟೇಶ್ ಡಿ ಸಿ ಅವರ ವಾಯ್ಸಲ್ಲಿ ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ, ಯಾಕೆ ಈ ತರ ಹೇಳ್ತಾ ಇದ್ದಾರೆ, ಯಾಕೆ ಮಗನಿಗೂ ತಾಯಿ ಮತ್ತೆ ಏನ್ ನಡೆದಿರ್ಬೋದು, ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫೆಷನ್ ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಅನ್ನೋದು ನಿಜ. ಸೊ ನನಗೆ ಈಗಲೂ ಅಲ್ಲಿ ಕೇಳ್ತಿರ್ಬೇಕಾದ್ರೆ ನನಗೆ ನಾನೇನೋ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಬಟ್ ಅಷ್ಟೇ ಮೇ ಬಿ ಮರಿತಾ ಇದ್ದೀನಿ ನಾನು, ಅಂದ್ರೆ ಅಷ್ಟು ಕಾಡ್ತಿತ್ತು ಹಾಡು. ಸರ್ ಮಂತ್ಲಿ ಒಂದ್ಸಲ ಅದು ನಾನು ಹಾಡು ಕೇಳ್ತಾ ಇದ್ದೆ. ನೀವು ಟ್ರ್ಯಾಕ್ ಹಾಡಿ ಕಳಿಸಿದ್ರಲ್ಲಿಂದ ನನಗೆ ಒಂದ್ಸತಿ ಏನೋ ಅನ್ಸಿದ್ರೆ ಈ ಹಾಡು ಕೇಳ್ತಾ ಇದ್ದೆ, ಅಷ್ಟು ಕಾಡುವಂತ ಹಾಡು. ಅಜನೀಶ್ ಸರ್ ಮ್ಯೂಸಿಕ್ ಆಗಿ ಮತ್ತೆ ನಮ್ಮ ಕರ್ಮದ ಕಲ್ಲನ್ನು ಹಾಡಿದಂಥ ಗಾಯಕ ಹಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಧನ್ವೀರ್ ಸರ್ದ 4 ಸಿನಿಮಾ ಆಗಿದೆ, ಅದರಲ್ಲಿ 3 ಸಿನಿಮಾಗಳಿಗೆ ನಾನು ಹಾಡು ಬರ್ದಿದ್ದೀನಿ, ಖುಷಿ ಇದೆ. ಬೈಟುಲವ್ ಆಗಿರ್ಬೋದು, ಕೈವ ಆಗಿರ್ಬೋದು ಈಗ. ಸೊ ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಶಂಕರ್ ಸರ್, ನಿಮ್ಮ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ. ಸಿನಿಮಾ ಪ್ರೀತಿಸೋರು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲ ನಿರ್ದೇಶಕರಾದ ಬರವಣಿಗೆ ಪ್ರೀತಿಸ್ತಿರಾಗುತ್ತೆ ನೀವು, ಅದು ತುಂಬ ದೊಡ್ಡದು ಸರ್. ಒಬ್ಬ ಬರಹಗಾರನಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಸರ್. ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ರಿಲೀಸ್ ಆಗೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತು. ನಮ್ಮ ಅಮ್ಮ ಫೋನ್ ಮಾಡಿ ನಿಂಗೆ ಪರ್ಸನಲ್ ಆಗಿ ಶಂಕರ್ ಸರ್ಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಒಳ್ಳೆ ಸಾಂಗಲ್ಲಿ ನಾನು ಭಾಗಿಯಾಗಿರೋದು ನನ್ನ ಪುಣ್ಯ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಈ ಸಿನಿಮಾ
ಡೈರೆಕ್ಟ್ರು ಶಂಕರ್ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನಾನು ನೋಡಿದ್ದೀನಿ. ಅವರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್. ಅದೇ ರೀತಿ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೆ ಕಳಿಸ್ತಾರೆ ಅನ್ನೋ ಗೊತ್ತಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಬಂದ್ಬಿಡೋದು. ಚೇತನ್ ಗೌಡ್ರೆ, ನಿಮ್ಗೂ ಒಳ್ಳೇದಾಗಲಿ. ಇನ್ನೊಂದೇನೆಂದರೆ ನಮ್ಮ ಬಾಸ್ ನಮ್ಮನ್ನೆಲ್ಲ ಚಿನ್ನ ಅಂತಾನೆ ಕರಿತಾ ಇದ್ದೆ ನಾನು. ಆ್ಯಕ್ಚುಲಿ ನಮ್ಮ ಡಿ ಬಾಸ್ ನನ್ನ, ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ, ಅವ್ರ ಜೊತೆ ತುಂಬ ಇದ್ದೀನಿ. ನಾನು ಹಸು ಎಲ್ಲ ಸಾಕೊಂಡಿದ್ದೆ. ನನ್ನ ಮನೆಗೆ ಬಂದಿದ್ರು ಅವರು. ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ಯಾ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು. ಅವರ ಹೀರೋ, ನಮ್ಮ ಹೀರೋ ಅಂತಾನೆ ಇವತ್ತು ಕರೆಯೋದು. ನಮ್ಮ ಹೀರೋ ಧನ್ವೀರ್. ಧನ್ವೀರ್ ಇವೇನೇ ಅಂತಂದ್ರೆ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಲಿ. ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ರಾಯರಲ್ಲಿ ನಾನು ಕೇಳ್ಕೊತೀನಿ. ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಂದೊಂದು ಒಳ್ಳೆ ಪಾತ್ರ, ವಿಲ್ಲನ್ ಅಮ್ಮ, ಖಂಡಿತ ವಿಲ್ಲನ್ನೇ. ನಾನು ಯಾವತ್ತೂ ಹೀರೋ ಆಗೋಗ್ಲಿಲ್ಲ. ಓಕೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನಿಮ್ಮ ರೇಟಿಂಗ್ಗೆ ಇದೆ ನಾನು ಯಾವಾಗಲೂ. ಅಂದರೆ ಅದು ಈಗ ಟ್ರೈಲರು ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅಂತ ಗೊತ್ತಾಗುತ್ತೆ. ನಾನು ಕೆಲವು ಸತಿ ಮಾತಾಡ್ತೀನಿ, ಸುದ್ದಿ ಸಕ್ಕದಾಗ ಮಾತಾಡ್ತೀನಿ ಅಂತ ಒಂದಷ್ಟು ಜನ ಅಂತಾರೆ. ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು. ದಿನ ಮಾತಾಡಿದ್ವಿ ಏನು ಬರ್ದಿದ್ದೀರಾ ಸರ್ ಅಂತ. ಆ್ಯಂಡ್ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ. ಆಮೇಲೆ ನಾನು ತುಂಬ ಖುಷಿಯಾಗಿದ್ದ ದಿನಗಳು, ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ದಿನಗಳು, ತುಂಬ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದರೆ ವಾಮನ, ಬಿಕಾಸ್ ಆಫ್ ಧನ್ವೀರ್ ಸರ್. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಎಷ್ಟೋ ಸತಿ ಹೇಳಿದ್ದೀನಿ ಹಿಂದೇನು, ನಾನು ಇವು ಕೆಲವು ಸತಿ ಟಿಫನ್ ಮಾಡ್ಬಿಡ್ತೀನಿ, ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ. ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನಕ್ಕೆ ಬಿಟ್ಟಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ವೆಜ್ಜೇ ಧನ್ವೀರ್ ಸರ್. ನನಗೆ ಅದೇನೋ ಇಷ್ಟ. ಸೊ ಪ್ರತಿದಿನ ತುಂಬ ಖುಷಿಯಾಗಿ ನಾನು ತುಂಬ ಸಂತೋಷವಾಗಿ ತುಂಬ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದರೆ ಅವಳಿ ಇಟ್ಕೊಂಡು ಕೆಲಸ ಮಾಡಿದಂಥ ಸಿನಿಮಾ ವಾಮನ. ಆ ಟೈಮಲ್ಲಿ ತುಂಬ ಬ್ಯುಸಿ ಬೇರೆ ಇದ್ದೆ. ನಂದು ತುಂಬ ಸಿನಿಮಾಗಳಿತ್ತು. ಕ್ಯಾರವಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ಕಂಬಿ ಡಿಪ್ಪು ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ, ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ. ಥ್ಯಾಂಕ್ ಯು ಧನ್ವೀರ್ ಸರ್. ಇದು ಸ್ಟೇಜ್ಗೆ ಅಂತಲ್ಲ, ನಿಮಗೂ ಗೊತ್ತು ನನಗೂ ಗೊತ್ತು. ತುಂಬ ಸಂತೋಷವಾಗಿ ಕಳೆದಿದ್ದ ದಿನಗಳನ್ನ ನಿಮ್ಮ ಜೊತೆ. ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ಯಾವಾಗಲೂ ಪಾತ್ರಗಳು ಸಿನಿಮಾ ಮಾಡ್ತಾನೆ ಇರ್ಬೇಕು ನೀವು. ನನಗೂ ಆ ಪಾತ್ರಗಳು ಕೊಡ್ತೀರಿ. ಅಂದರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು, ತುಂಬ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ, ಡಿ ಬಾಸ್ ಬಗ್ಗೆ. ನಾನು ಸರ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆನೇ ಇದ್ದ ಅನುಭವ ನನಗಿಲ್ಲ. ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ. ತುಂಬ ಒಂದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು. ಇಲ್ಲ, ಇದು ಸತ್ಯ. ಒಂದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು. ನಿಮ್ ಕಾರಲ್ಲ ನನ್ನ ಮನೆ ಡ್ರಾಪ್ ಮಾಡಿಸಿದ್ರಿ. ಇಲ್ಲ, ನೀವು ನಂಬಲ್ಲ, ನನ್ನ ಕಾರಣ ಯಾರಾದ್ರು ಕಳಿಸ್ಬಿಡೋರು. ಅವರು ಹೊಸಾದ ರೇಂಜ್ ರೋವರ್ ತಗೊಂಡಿದ್ರು ಆ ಟೈಮಲ್ಲಿ. ಅವ್ರ ಕಾರಲ್ಲಿ ಪ್ರತಿದಿನ ಮನೆ ಡ್ರಾಪ್ ಮಾಡಿಸಿದ್ದಾರೆ. ಮನೆಗೆ ರೀಚ್ ಆದ ಅಂತ ಫೋನ್ ಮಾಡ್ತಿದ್ರು. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ. ಥ್ಯಾಂಕ್ ಯು ಶಂಕರ್ ಸರ್, ಥ್ಯಾಂಕ್ ಯು ಚೇತನ್ ಸರ್, ಧನು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ, ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸರ್ಗೆ. ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ. ನಾನು ಸಲಗ ಮಾಡಿದ್ದೆ ಅನ್ಸುತ್ತೆ. ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು, ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನರಿ ಮಾಡಿದ್ರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದ್ರೆ ಅದು ಧನು ಸರ್. ದೇವರಣೆಗೋ ಅವ್ರು ಒಂಚೂರು ಈಗೋ ಇದ್ದು ಫೋನ್ ಮಾಡಿದ್ರು, ಎಲ್ಲೋ ನಂಬರ್ ಇಸ್ಕೊಂಡು ಏನ್ ಮಾಡಿದಿರ ಬ್ರೋ ಅಂತ. ನಿಮ್ಮಿಂದನೇ ಈ ಸಿನಿಮಾ ನನಗೆ ಸಿಕ್ಕಿರೋದನ್ನು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ತುಂಬ ಧನ್ಯವಾದಗಳು. ಒಂದು ತಾಯಿ ಸಾಂಗ್ನ, ತಾಯಿ ಪವನೆ ಸಾಂಗ್ ಇದು, ಅದನ್ನು ಅವರು ಬಿಡುಗಡೆ ಅಂದರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಇದು ತಾಯಿ ಸಾಂಗು. ವಿಶ್ವದಲ್ಲಿರುವಂಥ ಇಡೀ ಎಲ್ಲ ತಾಯಂದ್ರಿಗೂ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ. ಯಾಕೆಂದರೆ ತಾಯಿನ
ಪ್ರೀತಿಸದೇ ಇರೋರು, ಇಷ್ಟಪಡದೇ ಇರೋರು ಯಾರು ಇರಲ್ಲ. ಅಂಥದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ. ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಆದರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದ್ರಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ತಾಯಂದ್ರಿಗೂ ಇದನ್ನ ನಾನು ಅರ್ಪಣೆ ಮಾಡ್ತೀನಿ. ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು. ಯಾಕೆಂದ್ರೆ ಚೇತನ್ ಸರ್ ಮತ್ತೆ ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ, ಕಥೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಹೂಡಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್, ನಾನು ಕತೆ ಹೇಳಿದಾಗ ಜಸ್ಟ್ ಅಲ್ಲಿ ಕೇಳಿದ್ರು, ಕೇಳ್ಬಿಟ್ಟು ಇದನ್ನ ಮಾಡಬೇಕು ಅನ್ನೋದು ಅವರಿಗೆ ತುಂಬಾ ಆಸಕ್ತಿ ಇತ್ತು. ಸುದೀಪ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು. ಸುಮಾರು ಒಂದು 2.5 ವರ್ಷದ ಕತೆ ಯಾವುದೋ ಹೇಳಿ ಹೋಗಿದ್ದೆ, ಅದನ್ನ ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು. ಅವ್ರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು, ಅದೇ ಚೇತನ್ ಸರ್ ಅಷ್ಟೇ ಒಂದು 10 ನಿಮಿಷ ಅಂತ ಕೇಳಿದ್ರು, ಅವರು ಒಪ್ಕೊಂಡ್ರು. ಸೊ ಕಥೆಯಲ್ಲಿ ಆಳ ಇದೆ, ಕಂಟೆಂಟ್ ಇದೆ ಅನ್ನುವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ. ಸೊ ಧನ್ವೀರ್ ಸರ್ಗೂ ನಾನು ಥ್ಯಾಂಕ್ಸ್ ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತೆ ಕಲಾವಿದರು, ಆರ್ಟಿಸ್ಟು ಎಲ್ರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ. ಅದನ್ನ ಮುಂದಿನ ನಿರ್ಮಾಣಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಅಂತ ಹೇಳುವಂತ ಚಾನ್ಸಸ್ ಇದೆ, ಸೊ ಹೇಳ್ತೀನಿ. ಬಟ್ ಸ್ಪೆಷಲಿ ಮದರ್ ಸಾಂಗ್ ಬಗ್ಗೆ ನಾನು ಅವಾಗಲೇ ಹೇಳಿದ್ನಲ್ಲ, ನಿಮ್ಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ. ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬಾ ಕಾಡದಂಥದ್ದು ಬಂದು ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಅದು ಸುಮಾರು ದಿನಮಾನಗಳು ಕಾಡ್ಬಿಟ್ಟಿತ್ತು ಆ ಸಾಂಗು. ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿದಂಥ ಸಾಂಗ್ ಅದು. ಅದಾದ್ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೆನು ವರವನ್ನು ಸಾಂಗ್ ಜೋಗಿದು, ಅದು ಸುಮಾರು ಕಾಡ್ತು. ಸೊ ಬಾಲ್ಯದಲ್ಲಿ ಯೌವನದಲ್ಲಿ ಕಾಡದಂಥದ್ದು, ಇದು ಜೀವನದಲ್ಲಿ ಕಾಡುವಂತ ಸಾಂಗು. ತಾಯಿ ಸಾಂಗು ವಾಮನಾಗೆ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಪ್ರಮೋದ್ ಮರವತ್ತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನ್ ಹೇಳಿದೆ ಅನ್ನೋದು, ಇದು ತುಂಬಾ ವಿಶೇಷವಾದ ಸಾಂಗ್ ಅಂತ. ಬಟ್ ತಾಯಿ ಸಾಂಗ್ ಒಂದು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದ್ರ ಮೇಲೆ ಅನ್ನೋದು ಪಾಯಿಂಟ್. ಸೊ ಅವಾಗ ಒಂದು ಪಾಯಿಂಟ್, ಈ 2 ಸಾಂಗ್ ಅಲ್ಲಿ ನನ್ನನ್ನು ಕಾಡದಂತ ಸಾಂಗ್ ಅಲ್ಲಿ ನಾನು ಹೇಳದ್ನಲ್ಲ, ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು, ಮಗ ತಾಯಿ ಬಗ್ಗೆ ಏನ್ ಫೀಲ್ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ತಾಯಿ ತನ್ನ ಭಾವನೆನ ತನ್ನ ಮಗನ ಬಗ್ಗೆ, ತನಗೆ ಕಾಡದಂತ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾಳೆ ಅನ್ನೋದು. ಸೊ ಇಟ್ಸ್ ಎ ಪ್ಯೂರ್ಲಿ ಮದರ್ ಕನ್ಫಸ್ ಸಾಂಗ್ ಅಂತ, ಅಂದ್ರೆ ತಾಯಿಯ ಭಾವನೆಯ ಸಾಂಗ್ ಇದು ಮಗನ ಮೇಲೆ. ಅದು ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ, ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ. ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂತ ತಾಯಿಯ ನಿಲುವೇನು, ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂತ ಹಾಡಿದು. ಸೊ ಹಂಗಾಗಿ ಒಂದು ಹೆಂಗರಳಲ್ಲಿ ಇದು ಮೂಡು ಬರಬೇಕು, ಎಲ್ಲರೂ ಕಾಡಬೇಕು ಅಂತ ಕೇಳಿದಾಗ ಸೊಗಸಾಗಿ ಆಡ್ಕೊಟ್ಟಂತಹ DC ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ. ಪ್ರಮೋದ್ ಮರವಂತೆ ಅವರು ಅದಕ್ಕೆ ಲಿರಿಕ್ಸ್ ಬರ್ದಿರೋದು. ಸೊ ಅದನ್ನ ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ತಲ್ಲಿ ಹೋಗಿ ತಟ್ಟೋ ತರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ವಿಶೇಷವಾಗಿ ಅಜೀಜ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ. ಯಾಕೆಂದ್ರೆ ರೀ ರೆಕಾರ್ಡಿಂಗ್ ಆಗಿರ್ಲಿ, ಇವಾಗ ಮೂಡ್ ಬಂದಿರುವಂತ 4 ಸಾಂಗ್ ಆಗಿರ್ಲಿ, ಅದನ್ನ ಕೊಟ್ಟಂತವ್ರು. ಸೊ ಅವರಿಗೆ ನಾನು ವಿಶೇಷವಾದಂತ ಥ್ಯಾಂಕ್ಸ್ ನ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ, ತಾಯಿಯ ವ್ಯತೆ ನಮ್ಮ ವಾಮನನ ಕಥೆ ಏಪ್ರಿಲ್ 10ನೇ ತಾರೀಕು ಥಿಯೇಟರ್ ಬರ್ತಿದೆ. ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಥ್ಯಾಂಕ್ಸ್. ಬರ್ಬೇಕಾದ್ರೆ ಅನ್ಸಿದ್ದು ಒಂದು ಸುಮಾರು ಹಾಡುಗಳು ನೆನಪಾಯ್ತು. ಒಂದು ತಾಯಿ ಬಗ್ಗೆ ಇರುವಂತ ಹಾಡುಗಳು ತುಂಬಾ ನೆನಪಾದ್ವು. ಸೊ ಒಂದು ಒಳ್ಳೆ ಗೀತೆ, ಸೊ ಎಷ್ಟು ಸುಮಧುರವಾಗಿ ಮೂಡ್ ಬಂದಿದೆಯೋ, ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ನಂದು ಒಂದು ಪುಟ್ಟ ಪಾತ್ರ, ಬಟ್ 2 ಸೀನ್ಗಳು ಕೂಡ ತುಂಬಾ ನಿಮ್ಮನ್ನ ನಗಿಸುತ್ತೆ. ತುಂಬಾ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದೀವಿ. ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ, ಮೇಡಮ್ ನಮಸ್ತೆ. ಹಾಗೆ ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು, ಅವರಿಗಾಗಲೇ ಚಿತ್ರ ರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ. ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು ಅಥವಾ ಒಂದು
ನೋಡಿದ್ರೆ ಈ ಹಾಡನ್ನು ನೋಡಿದಾಗ ನಿಮ್ಗೆ ಅನ್ಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ಇದು ಶೂಟಿಂಗ್ ಒಂದು ಘಟನೆ ಹೇಳಬೇಕು. ನಾನು ತುಂಬಾ ದೂರ ಇದ್ದೆ. ಈ ಒಂದು ಶೂಟಿಂಗ್ ದೇವನಹಳ್ಳಿ ಹತ್ರ ನಡೀತಾ ಇತ್ತು ಆಕ್ಚುಲಿ ಶೂಟಿಂಗ್. ಅಲ್ಲಿಂದ ಬಂದು 2 ಗಂಟೆ ತನಕ ಕಾಲ್ ಶೀಟ್ ಇತ್ತು. ಆದ್ರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟ್ನೆಲ್ಲ ಕಳಿಸ್ಕೊಟ್ಟಿದ್ರು. ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು, ಸರ್ ಇದು 12 ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆಕ್ಚುಲಿ. ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದರುಗಳನ್ನು ಬಳಸ್ಕೊಂಡಿರೋದಾಗಿರ್ಬೋದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ಸಿನಿಮಾ ಶೂಟಿಂಗ್ ನಡಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರೂ ನೋಡ್ಕೊಂತ ಇದ್ರು. ಸೊ ಏಪ್ರಿಲ್ 10ನೇ ತಾರೀಕು ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದೇ ಆಗ್ಲಿ. ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವು ತೋರಿಸಿರೋ ಪ್ರೀತಿ ನಮ್ಮ ಮೀಡಿಯಾ ಮಿತ್ರರು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ. ಈಗ ಏನು ಸ್ಟೇಜ್ ಮೇಲೆ ಬಂದರೆ ಎಲ್ಲ ಕಲಾವಿದರು ತುಂಬ ಜನ ಬರೋರಿದ್ರು. ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯೋಕ್ಕಾಗಲಿಲ್ಲ. ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾಬಳಗ ಇದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ ಅವತ್ತಿನ ದಿನಕ್ಕೆ. ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಸಾಂಗಿನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು, ಯಾಕೆ ಈ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ. ಆ್ಯಕ್ಚುಲಿ 3 ಟ್ಯೂನ್ ನಾನೇ ಫೈನಲ್ ಮಾಡ್ಬೋದು. ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಟ್ಯೂನು ಕೇಳಿಸ್ಕೊಂಡಿಲ್ಲ. ಈಗ ಮಧು ರಾಕ್ಷಸ ಸಾಂಗ್ ಇರ್ಬೋದು, ವಾಮನ ಇರ್ಬೋದು, ಮತ್ತು ಇಡೀ ಸಾಂಗ್ ಕಡಲಾಗ್ತಿಲ್ಲ. 3 ಟ್ಯೂನ್ ನಾನೇ ಫೈನಲ್ ಮಾಡೋದು. ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಇದು ತುಂಬ ಚೆನ್ನಾಗಿದೆ, ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂತ. ಆ್ಯಕ್ಚುಲಿ ಅದನ್ನು ಫೀಮೇಲ್ ವರ್ಷನ್ ಇನ್ನೊಂದು ವರ್ಷನ್ ಅಂತಲೂ ಕೇಳಲಿಲ್ಲ. ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದ್ರು. ಮೇಡಮ್ ಆಯ್ತು ಮಾಡಿಸಿ ಅಂತಂದ್ರೆ. ತುಂಬ ಅದ್ಭುತವಾದ ಸಾಂಗ್ ಇದು. ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ, ಅದು ಇವತ್ತು ಜನರ ಮುಂದೆ ಬಂದಿದೆ. ಅದನ್ನು ಪ್ರೀತಿ ವಿಶ್ವಾಸದಿಂದ ಹಚ್ಕೊಂಡಿದ್ದಾರೆ ಸರ್. ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ, ನಾನು ಇಲ್ಲೇ ಕೂತಿದ್ರೆ ಒಂದು 15 ಕಾಲ್ ಬಂದಿದ್ದೆ ಈಗ ಫೋನ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಅಂತ. ಅದಕ್ಕೆ ನಾನು ಈಗ ಅಟ್ಲೀಸ್ಟ್ ಲೇಟ್ ಮಾಡ್ಕೊಂಡು ಈಗ ಬಂದಿದ್ದೀನಿ. ಹಾಗಾಗಿ ನಮ್ಮ ಸಿನಿಮಾ ಯಶಸ್ಸಾಗಿದೆ ಅಂತ ಅಂದ್ಕೊಂಡಿರ್ತೇನೆ. ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ. ಹಂಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜನಿ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡು ಅವ್ರು ಊರಲ್ಲಿಲ್ಲ. ಸರ್ ನಿಮ್ಮ ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು, ಡೈರೆಕ್ಟ್ ಆರ್ ಇಂಡೈರೆಕ್ಟ್, ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ತಂತ್ರಜ್ಞರಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಸಹಾಯ ಮಾಡಿದ್ದೀರಾ. ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ. ನಿಮ್ಮಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ತಂಡದ ಮೇಲಿರಲಿ, ಸಿನಿಮಾ ಮೇಲಿರಲಿ. ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕನ್ನಡ ಕಲಾಭಿಮಾನಿಗಳ ಕೇಳ್ಕೊಳ್ಳೋದಿಷ್ಟೇ, ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳಲ್ಲ, ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಆದಷ್ಟು. ಯಾಕೆಂತಂದರೆ ಇವತ್ತು ನಿರ್ಮಾಪಕರು ಉಳಿಯೋದು ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಎಲ್ಲಿ ಬೇಕಾದ್ರೂ ಹೊಂದಿಸ್ಬೋದು, ಆದರೆ ಜನಗಳನ್ನ ತಂದು ತುಂಬಿಸೋಕ್ಕಾಗಲ್ಲ. ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಸಿನಿಮಾನೆಲ್ಲ ಬೆಂತಟ್ಟಿ ಗೆಲ್ಸಿದ್ದೀರಾ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ನಮಗೂ ಒಂದು ಅವಕಾಶ ಕೊಡಿ. ನಮ್ಮದು ಮೊದಲ ಪ್ರಯತ್ನ ಇದು. ನಮ್ಮ ಅಹಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಾನೆ.
ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಎಲ್ರಿಗೂ ಆದ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ವರ್ಕ್, ಹಾರ್ಡ್ ವರ್ಕ್. ಒಂದು ನಮ್ಮ ಸಿನಿಮಾ ಸಕ್ಸಸ್ ಅಲ್ಲಿ ನೋಡ್ತೀರಿ. ಮತ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ಬನ್ನಿ ಎಲ್ಲರೂ ನಮ್ಮ ವಾಮನ ಮೂವಿನ ಥಿಯೇಟರಲ್ಲೇ ನೋಡಿ, ಕನ್ನಡ ಫಿಲಿಮ್ನ ಆರೈಸಿ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ತುಂಬ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಾಮನ 4ನೇ ಚಿತ್ರ ಬಿಡುಗಡೆ ಆಗಿದೆ. ಮೊದಲನೇದಾಗಿ ನಾನು ಇಬ್ಬರು ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜ್ ಸ್ಟಾರ್ ದರ್ಶನ, ಪಾಪ ಹೇಳಿದ ತಕ್ಷಣ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರೋ ನಡೆಯಿರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು. ಅಕ್ಕ ವಿಜಯಕ್ಕ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ವಾಮನ ನನ್ನ 3 ಚಿತ್ರಗಳಲ್ಲೂ ನಾನು ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದ್ದೀನಿ. ಇದು ನನ್ನ 4ನೇ ಚಿತ್ರ ವಾಮನ. ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದ್ದೀನಿ. ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಹಾಗೆಯೇ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ. ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರವಂತೆ ಆಗಿರ್ಬೋದು, ಹಾಗೆಯೇ ವೆಂಕಟೇಶ್ DC ಸರ್ ಆಗಿರ್ಬೋದು, ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು.